ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸದ್ದು ಮಾಡಿದಂತಹ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ನಡೆದು 9 ತಿಂಗಳಾಗ್ತಾ ಬಂತು. ಆದರೆ ಕೊಲೆ ಆರೋಪಿಗೆ ಶಿಕ್ಷೆ ಆಗಿಲ್ಲ ಅನ್ನೋ ಒಂದು ಕೊರಗು ಅವರ ಕುಟುಂಬಸ್ಥರನ್ನು ಕಾಡ್ತಾ ಇದೆ. ಇದರ ನಡುವೆನೇ ಏನು ಕೊಲೆ ಆರೋಪಿ ಫಯಾಜ್ ಇದ್ದಾನೆ, ಅವನು ಈ ಒಂದು ಹುಬ್ಬಳ್ಳಿ ಕೋರ್ಟ್ಗೆ ನನಗೆ ಥ್ರೆಟ್ ಇದೆ, ಹಾಗಾಗಿ ಬೆಳಗಾವಿ ಕೋರ್ಟ್ಗೆ ವರ್ಗಾವಣೆ ಮಾಡಿ ಅಂತೇಳಿ ಧಾರವಾಡ ಹೈಕೋರ್ಟ್ ಪೀಠದ ಮೊರೆ ಹೋಗಿದ್ದಾನೆ. ಹೀಗಾಗಿ ಸಾಕಷ್ಟು ಈ ಒಂದು ಪ್ರಕರಣ ಮತ್ತೆ ಒಂದು ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬೋದು, ಒಂದು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ ಹಗಲೇ ಒಂದು ಏಪ್ರಿಲ್ ತಿಂಗಳಲ್ಲಿ ನೇಹಾ ಹಿರೇಮಠ್ ಹತ್ಯೆಯಾಗಿತ್ತು. ಏನು ಆಕೆಯ ಸ್ನೇಹಿತನಾದಂತಹ ಫಯಾಜ್ನೇ ಒಂದು ಚಾಕುವಿನಿಂದ ಬರ್ಬರವಾಗಿ ಹತ್ಯೆಗೈದು ಎಸ್ಕೇಪ್ ಆಗಿದ್ದ. ನಂತರ ಪೊಲೀಸರು ಅವನನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿ ನಂತರ ಬಂಧಿಸಿದ್ರು. ಈಗ ಅವನು 9 ತಿಂಗಳಾದರೂ ಸಹ ಈಗಲೂ ಸಹ ಫಯಾಜ್ ಜೈಲಿನಲ್ಲೇ ಕೊಳಿತಾ ಇದ್ದಾನೆ. ಅವನ ಪರವಾಗಿ ಇದುವರೆಗೂ ಸಹ ಯಾರೂ ಸಹ ವಕಾಲತ್ತು ವಹಿಸಲಿಕ್ಕೂ ಸಹ ಮುಂದಾಗಿದ್ದಿಲ್ಲ. ಆದರೆ ಸದ್ಯದ ಬೆಳವಣಿಗೆ ಅಂದರೆ ಹೊಸದೊಂದು ಬೆಳವಣಿಗೆಯಲ್ಲಿ ಏನಂದರೆ ಅವನ ಪರವಾಗಿ ವಕಾಲತ್ತು ವಹಿಸಲಿಕ್ಕೆ, ಅಂದರೆ ಈಗ ಹುಬ್ಬಳ್ಳಿ ಕೋರ್ಟ್ನವರು ಯಾರೂ ಸಹ, ಹುಬ್ಬಳ್ಳಿಯ ವಕೀಲರು ಯಾರೂ ಸಹ ಅವನ ಪರವಾಗಿ ವಕಾಲತ್ತು ವಹಿಸದೇ ಇರುವಂಥ ಸಂದರ್ಭದಲ್ಲಿ ಹೊರಗಿನ ಲಾಯರ್ ಅವನ ಪರವಾಗಿ ವಾದ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಈಗೇನು ಹುಬ್ಬಳ್ಳಿ ಕೋರ್ಟ್ನಲ್ಲಿ ಥ್ರೆಟ್ ಇದೆ, ಹೀಗಾಗಿ ನನಗೆ ಇದು ಒಂದು ಪ್ರಕರಣನ ಬೆಳಗಾವಿ ಕೋರ್ಟ್ಗೆ ವರ್ಗಾವಣೆ ಮಾಡಿ ಅಂತೇಳಿ ಮನವಿ ಮಾಡಿ ಏನಂದರೆ ಧಾರವಾಡ ಹೈಕೋರ್ಟ್ ಪೀಠದ ಮೊರೆ ಹೋಗಿದ್ದಾನೆ. ಈಗಾಗಲೇ ಈ ಒಂದು ರಾಜ್ಯ ಸರ್ಕಾರ ಏನು ಕೊಲೆ ನಡೆದಂಥ ಸಂದರ್ಭದಲ್ಲಿ ಭರವಸೆನೂ ಸಹ ನೀಡಿತ್ತು ಅವ್ರ ಕುಟುಂಬಸ್ಥರಿಗೆ. ಅವ್ರ ತಂದೆ ನಿರಂಜನ ಹಿರೇಮಠ್ ಕಾರ್ಪೊರೇಟರು ಸಹ ಆಗಿದ್ದರು ಮತ್ತು ಕಾಂಗ್ರೆಸ್ನವರೇ ಆಗಿರೋದ್ರಿಂದಾಗಿ ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಒಂದು ಭರವಸೆನ ಕೊಡೋದ್ರ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಮತ್ತು ಸ್ಪೆಷಲ್ PPನ ನಿಯೋಜನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಮತ್ತು CID ತನಿಖೆಗೂ ಸಹ ಕೊಟ್ಟಿದ್ದರು. CID ಈಗಾಗಲೇ ಏನು ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದೆ, ಆರೋಪ ಪಟ್ಟಿ ಸಲ್ಲಿಕೆ ಮಾಡಿ ಹಲವಾರು ದಿನಗಳಾದವು. ಆದರೆ ಇದುವರೆಗೂ ಸಹ ಏನು ಅದು ಯಾವ ಹಂತಕ್ಕೆ ಬಂದಿದೆ ಅನ್ನೋದು ಇನ್ನೂ ಸಹ ಸ್ಪಷ್ಟವಾಗಿಲ್ಲ. ಅಂದರೆ ಅವನಿಗೆ 3 ಅಥವಾ 4 ತಿಂಗಳಲ್ಲಿನೇ ಆ ಒಂದು ಆರೋಪಿಗೆ ಶಿಕ್ಷೆ ಕೊಡಿಸೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಅನ್ನೋ ಒಂದು ಸರ್ಕಾರ ಏನು ಭರವಸೆ ಕೊಟ್ಟಿತ್ತು, ಆ ಭರವಸೆ ಹುಸಿಯಾಗಿದೆ. ಅದು ಎಲ್ಲೋ ಒಂದು ಕಡೆ ಅವರ ಪೋಷಕರನ್ನ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಏನು ಲೋಕಸಭಾ ಚುನಾವಣಾ ಹೊತ್ತಲ್ಲಿನೇ ಆ ಒಂದು ನೇಹಾ ಹಿರೇಮಠ್ ಕೊಲೆ ನಡೆದಿದ್ದರಿಂದಾಗಿ ಸಾಕಷ್ಟು ಒಂದು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೂ ಸಹ ವೇದಿಕೆಯಾಗಿ ಮಾರ್ಪಟ್ಟಿತ್ತು. ಜೊತೆಗೆ ಪ್ರಧಾನಿ ಮೋದಿ ಅಂತವರೇ ದೇಶದ ಬೇರೆ ಬೇರೆ ಕಡೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ನೇಹಾ ಹಿರೇಮಠ್ ಹತ್ಯೆ ಪ್ರಕರಣವನ್ನು ಪ್ರಸ್ತಾಪಿಸಿದರು. ಎಲ್ಲೋ ಒಂದು ಕಡೆ ಇದು ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ನಡೆದಂತಹ ಕೊಲೆ ಅನ್ನೋ ಒಂದು ಆರೋಪ ಸಹ ಕೇಳಿ ಬಂದಿತ್ತು. ಹಾಗಾಗಿ ಆ ಒಂದು ಕೊಲೆ ಆರೋಪಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು, ಅದರಲ್ಲೂ ಗಲ್ಲು ಶಿಕ್ಷೆ ಆಗಬೇಕಂತೇಳಿ ಹಿಂದೂಪರ ಸಂಘಟನೆಗಳು ಸಹ ಹೋರಾಟ ಮಾಡಿದ್ವು. ಇಷ್ಟೆಲ್ಲ ಹೋರಾಟ ಎಲ್ಲವೂ ಆದ ನಂತರವೂ ಸಹ ಏನಂದರೆ ಇಲ್ಲಿವರೆಗೂ ಸಹ ಅವನಿಗೆ ಯಾವುದೇ ರೀತಿಯ ಒಂದು ಇನ್ನೂ ಶಿಕ್ಷೆ ಸಹ ಆಗಿಲ್ಲ ಅನ್ನೋ ಒಂದು ಅಂಶ ಏನು ಕುಟುಂಬಸ್ಥರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಕಾಡ್ತಾ ಇದೆ. ಜೊತೆಗೆ ನಮ್ಮ ಮಗಳ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಒಂದು ಆರೋಪನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಸುರ್ಜೇವಾಲ ಜಿ ಹೇಳಿದ್ರು 90 or 120 days में उसको फांसी पे चढ़ाएंगे ಅಂತ. ಎಲ್ಲೈತೆ ಯಾರಿಗೆ ಅಂದರೆ ನೀವು ಕೊಟ್ಟಿದ್ದೆಲ್ಲ ರಾಜಕೀಯ ಆಶ್ವಾಸನೆ ಆದಂಗೆ ಆಯ್ತಲ್ಲ. ಅದಕ್ಕೆ ಈ ರೀತಿ ನೀವು ಬಂಡ ಆಶ್ವಾಸನೆ ಕೊಡೋದ್ರಿಂದ ಸಾರ್ವಜನಿಕರಲ್ಲಿ ಈ ಕೇಸ್ ಮುಚ್ಚಾಕಕ್ಕೆ ಬರೋಂಗಿಲ್ಲ. ದಯಮಾಡಿ ಇದು ಭಾಳ ಸೀರಿಯಸ್ ಆಗಿದೆ. ನೀವು ಕೂಡ ಎಚ್ಚೆತ್ತು ಅದನ್ನು ಏನು ಮಾಡಬೇಕು ಅದನ್ನು ಮಾಡಿ ನ್ಯಾಯ ಕೊಡಿಸ್ರಿ, ಆಕೆನ ಆತ್ಮಕ್ಕೆ ಶಾಂತಿ ಕೊಡಿಸ್ರಿ, ನಮಗೂ ನ್ಯಾಯ ಕೊಡಿಸ್ರಿ, ಮತ್ತೆ ಇಂಥ ಪ್ರಕರಣ ಆಗಲಾರ್ದಂಗೆ ಕಾಪಾಡ್ರಿ ಅಂಥೇಳಿ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. ಮತ್ತು ಹೀಗಾಗಿ ಇದು ಈ ರೀತಿ ಒಂದು ನ್ಯಾಯದಾನ ವಿಳಂಬ ಅನ್ನೋ ರೀತಿ ಆದರೆ ಅಥವಾ ಸರ್ಕಾರ ಏನು ಉದ್ದೇಶಪೂರ್ವಕವಾಗಿ ಇದನ್ನು ಡಿಲೇ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಸಹ ಅವರ ಕುಟುಂಬಸ್ಥರದಾಗಿದೆ. ಜೊತೆಗೆ ಈ ಒಂದು ಪ್ರಕರಣದ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ. ಹಾಗಾಗಿ ಇಲ್ಲಿ ಒಂದು ಏನು ಈಗ ಆಲ್ರೆಡಿ 9 ತಿಂಗಳಾಗಿದೆ, ಮುಂದಂದರೆ ಇನ್ನಷ್ಟು ದಿನಗಳು ಜಗ್ಲಿ ಅಥವಾ ಅದು ವಿಳಂಬ ಆಗಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿನೇ ಆ ಒಂದು ಬೇರೆ ಕೋರ್ಟ್ಗೆ ವರ್ಗಾವಣೆ ಮಾಡ್ರಿ ಅಂತೇಳಿ ಮನವಿ ಸಲ್ಲಿಸಿದ್ದಾರೆ ಅನ್ನೋ ಒಂದು ಆರೋಪ ಕುಟುಂಬಸ್ಥರದಾಗಿದೆ. ಮತ್ತು ಈಗಾಗಲೇ ಏನು ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಅದು ಏನು ಅರ್ಜಿ ಸಹ ಸಲ್ಲಿಕೆ ಆಗಿರೋದ್ರಿಂದಾಗಿ ಒಂದಷ್ಟು ಚರ್ಚೆಗಂತೂ ಗ್ರಾಸವಾಗಿದೆ. ಈಗ ಏನು ನೇಹಾ ಹಿರೇಮಠ್ ಹಂತಕ ಅಂತೇನೋ ಏನು ಆರೋಪಿಸಲ್ಪಟ್ಟಂತಹ ಫಯಾಜ್ ಕಾಲೇಜ್ ವಿಚಾರಕ್ಕೂ ಬಂದಾಗ ಅವನಿಗೇನೆಂದರೆ ಏನು ಜಾಬಿನ್ ಕಾಲೇಜ್ನಲ್ಲಿ ಇವನು BBA ಮಾಡ್ತಾಯಿದ್ದ, ಅಲ್ಲೂ ಸಹ ಅವನಿಗೆ ಅಮಾನತು ಮಾಡಿದ್ದಿಲ್ಲ. ಏನು ಪ್ರಮೋದ್ ಮುತಾಲಿಕ್, ಶ್ರೀರಾಮ್ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಹೋಗಿ ಪ್ರಾಂಶುಪಾಲರನ್ನ ಭೇಟಿ ಆದ ನಂತರ ಅವರು ಅಮಾನತು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಕುಟುಂಬಸ್ಥರದ್ದು ಬರೀ ಅಷ್ಟೇ ಆದರೆ ಆಗಲ್ಲ, ಅವನ್ನ ಬ್ಲಾಕ್ ಲಿಸ್ಟ್ನಲ್ಲಿ ಹಾಕಬೇಕು, ಎಲ್ಲೂ ಯಾವುದೇ ಕಾಲೇಜ್ನಲ್ಲೂ ಸಹ ಅವನಿಗೆ ಅಡ್ಮಿಷನ್ ಸಿಗಬಾರ್ದು, ಆ ರೀತಿ ನೋಡ್ಕೋಬೇಕು ಅನ್ನೋದು
ಆಗ್ರಹ ನೇಹಾ ಕುಟುಂಬಸ್ಥರದಾಗಿದೆ. ಒಟ್ಟಾರೆ ಏನು ನೇಹಾ ಹತ್ಯೆ ನಡೆದು 9 ತಿಂಗಳಾದರೂ ಸಹ ಏನು ಆಕೆಯ ಒಂದು ಕೊಲೆ ಆರೋಪಿ ಅಂತ ಏನು ಹೇಳ್ಕೊಂಡು ಆರೋಪ ಮಾಡಲಾಗಿದೆ. ಅವನ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿ ಈಗಾಗಲೇ CID ಎಂಕ್ವೈರಿ ಮುಗಿದು ಎಲ್ಲ ಒಂದು ಕೋರ್ಟ್ ಟ್ರಯಲ್ಸ್ ಹಂತದಲ್ಲಿ ಈಗ ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗಂತೂ ಗ್ರಾಸವಾಗಿದೆ. ಮತ್ತು ಅನಗತ್ಯವಾಗಿ ಇದನ್ನು ವಿಳಂಬ ಮಾಡೋ ತಂತ್ರಗಾರಿಕೆಯಿಂದನೇ ಈ ರೀತಿ ಒಂದು ಬೇರೆ ಕೋರ್ಟ್ಗೆ ವರ್ಗಾವಣೆ ಮಾಡಿ ಅಂತ ಮನವಿ ಮಾಡೋ ಒಂದು ದುರುದ್ದೇಶ ಅಡಗಿದೆ ಅನ್ನೋ ಒಂದು ಮಾತು ಆರೋಪ ಅವರ ಕುಟುಂಬಸ್ಥರದಾಗಿದೆ. ಈಗಲಾದರೂ ಅಂದರೆ ಈಗೇನು ನಮ್ಮದೇ ಸರ್ಕಾರ ಅಂತೇಳಿ ನಾನು ಭರವಸೆ ಇಟ್ಟಿದ್ದೆ, ಹಾಗಾಗಿ ನನಗೆಲ್ಲೋ ಒಂದು ಕಡೆ ಆ ಭರವಸೆ ಸುಳ್ಳಾಗ್ತಾಯಿದೆ. ಹಾಗಾಗಿ CBI ತನಿಖೆಗೆ ಕೊಡಿ ಮತ್ತು ನ್ಯಾಯಾಂಗದ ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಏನು ಹೇಳಿದ್ರಿ ಅದ್ರ ಪ್ರಕಾರ ನಡ್ಕೊಳ್ಳಿ ಅನ್ನೋ ಒಂದು ಆಗ್ರಹನ ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠ ಆಗ್ರಹಿಸ್ತಿದ್ದಾರೆ. ಒಟ್ಟಾರೆ ಏನು 9 ತಿಂಗಳಾದರೂ ಸಹ ಏನು ಆ ಆರೋಪಿಗೆ ಏನು ಯಾವುದೇ ಶಿಕ್ಷೆ ಆಗಿಲ್ಲ ಅನ್ನೋದು ಒಂದು ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಏನು ಹೈಕೋರ್ಟ್ ಪೀಠದ ಮೊರೆ ಹೋಗಿರೋದು ಚರ್ಚೆಗೆ ಗ್ರಾಸ ಮಾಡಿಕೊಟ್ಟಿದೆ. ಶಿವರಾಮ ಬಸವಣ್ಣ, ನ್ಯೂಸ್ 18, ಹುಬ್ಬಳ್ಳಿ.